ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜ್ಯೇಷ್ಠ ಮಾಸ ಸ್ನೇಹಿತರೆ, ಮೇ 17ನೇ ತಾರೀಕು ಇಂದು ಜ್ಯೇಷ್ಠ ಮಾಸ ಆರಂಭವಾಗಿದೆ. ಈ ದಿನ ಸ್ನೇಹಿತರೆ ಏನೆಲ್ಲ ಫಾಲೋ ಮಾಡಬೇಕು, ಅಂದರೆ ಏನೆಲ್ಲ ಪಾಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರ ಜೊತೆಗೆ ಈ 3 ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ. ಹಾಗಿದ್ರೆ ಈ 3 ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. 2026ರ ಜ್ಯೇಷ್ಠ ಮಾಸ ಆರಂಭ. ಭಕ್ತರು ತಿಳಿಯಬೇಕಾದಂತಹ ವಿಷಯಗಳು. ಜ್ಯೇಷ್ಠ ಮಾಸವು ಇಂದು ಪಂಚಾಂಗದ 3ನೇ ಮಾಸವಾಗಿದೆ. ಈ ಮಾಸದಲ್ಲಿ ನೀವು ಯಾವುದೇ ಶುಭ ಕೆಲಸಗಳನ್ನು ಮಾಡಿದರೂ ಅದರ ಫಲ ದುಪ್ಪಟ್ಟಾಗಲಿದೆ. 2026ರ ಜ್ಯೇಷ್ಠ ಮಾಸವು ಇಂದಿನಿಂದ ಪ್ರಾರಂಭವಾಗಿದ್ದು, ಈ ಮಾಸದ ಮಹತ್ವವೇನು, 2026ರ ಜ್ಯೇಷ್ಠ ಮಾಸದಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಗೊತ್ತೇ ಅನ್ನೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಇಂದು ಪಂಚಾಂಗದ ಪ್ರಕಾರ ವರ್ಷದ 3ನೇ ತಿಂಗಳು ಜ್ಯೇಷ್ಠ ಮಾಸವಾಗಿದೆ. ಜ್ಯೇಷ್ಠ ಮಾಸದ 1 ತಿಂಗಳು ಅವಧಿಯನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ. ಈ ತಿಂಗಳಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ನಕಾರಾತ್ಮಕ ಪರಿಣಾಮಗಳನ್ನು ದೂರ ಸರಿಸುವುದು. 2026ರ ಜ್ಯೇಷ್ಠ ಮಾಸವು ಮೇ 17ರಂದು ಭಾನುವಾರದಿಂದ ಪ್ರಾರಂಭವಾಗುವುದು. ಈ ತಿಂಗಳೆಡೆಗೆ ಮಂಗಳ ಗ್ರಹದಿಂದ ಆಳಲ್ಪಡುವಂತಹ ಜ್ಯೇಷ್ಠ ನಕ್ಷತ್ರದ ಹೆಸರನ್ನು ಇಡಲಾಗಿದೆ. ಧಾರ್ಮಿಕ ದೃಷ್ಟಿಕೋನದಿಂದ ಈ ತಿಂಗಳು ವಿಷ್ಣು, ಹನುಮಂತ ಮತ್ತು ಸೂರ್ಯ ದೇವರನ್ನು ಪೂಜಿಸಲು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಈ ಅವಧಿಯಲ್ಲಿ ಸೂರ್ಯ ಉತ್ತುಂಗದಲ್ಲಿ ಇರುವುದರಿಂದ ಈ ತಿಂಗಳಿಗೆ ಕೆಲವು ಕಠಿಣ ಶಿಸ್ತುಗಳು ಮತ್ತು ನಿಯಮಗಳನ್ನು ಶಾಸ್ತ್ರಗಳು ಸೂಚಿಸುತ್ತವೆ. ಇವುಗಳನ್ನು ಮಾಡುವುದರಿಂದ ಅದು ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರವಲ್ಲದೆ ಆರ್ಥಿಕ ಮತ್ತು ಮಾನಸಿಕ ಕಷ್ಟಗಳು ಆಗದಂತೆ ನಿಯಂತ್ರಿಸಬಹುದು. ಸ್ನೇಹಿತರೆ, ಒಂದನೇದಾಗಿ 2026 ಜ್ಯೇಷ್ಠ ಮಾಸದ ಧಾರ್ಮಿಕ ಮಹತ್ವವೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜ್ಯೇಷ್ಠ ಮಾಸವು ವಿಷ್ಣು ದೇವನಿಗೆ ಮತ್ತು ಹನುಮಂತನಿಗೆ ಸಮರ್ಪಿತವಾದಂತಹ ಮಾಸವಾಗಿದ್ದು, ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ನಮಗೆ ವಿಷ್ಣು ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಎಂದು ಪರಿಗಣಿಸಲಾಗಿದೆ. ಅದರಲ್ಲೂ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಮಂಗಳವಾರವೂ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತದೆ. ಹಾಗಾಗಿ ಈ ತಿಂಗಳಿನಲ್ಲಿ ಅಥವಾ ಈ ಮಾಸದಲ್ಲಿ ಭಕ್ತರು ಹನುಮಂತನ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಸಂತೋಷ ಮತ್ತು ಸಮೃದ್ಧಿಗಾಗಿ ಅವನನ್ನು ಪ್ರಾರ್ಥಿಸುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ತಿಂಗಳಲ್ಲಿ ಸ್ನೇಹಿತರೆ, ಜನರು ವಿಶೇಷವಾಗಿ ನೀರನ್ನು ಮತ್ತು ಆಹಾರವನ್ನು ದಾನ ಮಾಡಬೇಕು. ಬಡವರಿಗೆ ಮತ್ತು ನಿರ್ಗತಿಕರಿಗೆ ತಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಸಲ್ಲಿಸಬೇಕು. ಇದು ನಿಮಗೆ ಶಾಶ್ವತ ಪುಣ್ಯವನ್ನು ತಂದುಕೊಡುವುದು. ಅಲ್ಲದೆ ಜ್ಯೇಷ್ಠ ಮಾಸದಲ್ಲಿ ನೀವು ತಪಸ್ಸು, ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡಲು ಪ್ರಸ್ತುತವಾದಂತಹ ದಿನವಾಗಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ತಪ್ಪದೆ ಇದನ್ನು ಪೂಜೆ ಪುನಸ್ಕಾರಗಳಲ್ಲಿ ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಇನ್ನು ಮುಂದಿನದಾಗಿ ಎರಡನೇದಾಗಿ ಸ್ನೇಹಿತರೆ, ಜ್ಯೇಷ್ಠ ಮಾಸದಲ್ಲಿ ಸ್ನೇಹಿತರೆ ನೀವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಜ್ಯೇಷ್ಠ ಮಾಸದ 1 ತಿಂಗಳು ಮಾಂಸ, ಮದ್ಯ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಂತಹ ತಾಮಸಿಕ ಅಥವಾ ಮನಸ್ಸನ್ನು ಚಂಚಲಗೊಳಿಸುವ ಆಹಾರವನ್ನು ಸೇವಿಸಬಾರದು. ಈ ರೀತಿಯಾದ ತಾಮಸಿಕ ಅಥವಾ ಮಾಂಸಾಹಾರದ ಸೇವನೆಯು ನಿಮ್ಮ ಮನಸ್ಸನ್ನು ಅಶಾಂತಿಗೊಳಿಸಬಹುದು. ಇದು ಸಕಾರಾತ್ಮಕ ಶಕ್ತಿಗೆ ಭಂಗವನ್ನುಂಟು ಮಾಡಬಹುದು. ಜ್ಯೇಷ್ಠ ಮಾಸದಲ್ಲಿ ನೀವು ಇಂಥ ಆಹಾರವನ್ನು ಸೇವಿಸುವುದರಿಂದ ದೂರ ಉಳಿಯುವುದು ಉತ್ತಮ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಇದನ್ನು ಅಗೌರವಿಸಬಾರದು. ಅಂದರೆ ಜ್ಯೇಷ್ಠ ಮಾಸದಲ್ಲಿ ಸೂರ್ಯನ ಶಾಖವು ಅತಿಯಾಗಿರುವುದರಿಂದ ನೀರಿಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದೆ. ಈ ಮಾಸದಲ್ಲಿನ ಶಾಖವು ನೀರಿನ ಮಹತ್ವವನ್ನು ಹೆಚ್ಚಾಗಿಸಿದೆ. ಹಾಗಾಗಿ ಜ್ಯೇಷ್ಠ ಮಾಸದ 1 ತಿಂಗಳು ನೀರನ್ನು ವ್ಯರ್ಥ ಮಾಡುವುದು ಸರಿಯಿಲ್ಲ.
ನೀರನ್ನು ಉಳಿಸುವತ್ತ ಗಮನ ಹರಿಸಬೇಕು. ಇದಲ್ಲದೆ ಜ್ಯೇಷ್ಠ ಮಾಸದ ಒಂದು ತಿಂಗಳು ನೀವು ಬಾಯಾರಿದ ವ್ಯಕ್ತಿಗೆ ಅಥವಾ ನೀರನ್ನು ಕೇಳಿಕೊಂಡು ಬಂದ ವ್ಯಕ್ತಿಗೆ ಕುಡಿಯಲು ನೀರನ್ನು ನೀಡಬೇಕು. ಅವರಿಗೆ ನೀರನ್ನು ನೀಡದೇ ಇರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇವುಗಳಿಗೆ ಹಾನಿ ಮಾಡಬೇಡಿ. ಅಂದರೆ ಜ್ಯೇಷ್ಠ ಮಾಸದಲ್ಲಿ ಗಿಡ ಮರಗಳ ಸೇವೆಯನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಈ ಮಾಸದಲ್ಲಿ ಗಿಡ ಮರಗಳಿಗೆ ನೀರನ್ನು ಕೊಡುವುದು ಪುಣ್ಯ ಕಾರ್ಯ. ಜ್ಯೇಷ್ಠ ಮಾಸದಲ್ಲಿ ಮರ ಅಥವಾ ಗಿಡಗಳನ್ನು ಕತ್ತರಿಸುವುದು ಅಥವಾ ಹಾನಿಗೊಳಿಸುವುದು ಪಾಪಕ್ಕೆ ಕಾರಣವಾಗಬಹುದು ಸ್ನೇಹಿತರೆ. ಹಾಗಾಗಿ ಕೋಪ ಮತ್ತು ಸಂಘರ್ಷದಿಂದ ದೂರವಿರಿ. ಆದಷ್ಟು ಜ್ಯೇಷ್ಠ ಮಾಸದಲ್ಲಿ ಕೋಪ ಕಿರಿಕಿರಿ ಹೆಚ್ಚಾಗಬಹುದು. ಕೋಪ ಸಂಘರ್ಷಗಳು ಸಂಬಂಧವನ್ನು ಹಾಳು ಮಾಡಬಹುದು. ಕೋಪವನ್ನು ನಿಯಂತ್ರಿಸುವುದಕ್ಕಾಗಿ ಧ್ಯಾನ ಅಥವಾ ಸಾಧನದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಬೇಕಾಗುತ್ತದೆ. ಇನ್ನು ಜ್ಯೇಷ್ಠ ಮಾಸದಲ್ಲಿ ತಡವಾಗಿ ಮಲಗುವ ಅಭ್ಯಾಸ. ಜ್ಯೇಷ್ಠ ಮಾಸದಲ್ಲಿ ಮುಂಜಾನೆ ಬೇಗ ಏಳುವುದನ್ನು ಅಭ್ಯಾಸ ಮಾಡಿಕೊಂಡಿರಬೇಕು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಧ್ಯಾನವನ್ನು ಮಾಡಬೇಕು. ಈ ಕೆಲಸಗಳನ್ನು ನೀವು ಜ್ಯೇಷ್ಠ ಮಾಸದಲ್ಲಿ ಮಾಡುವುದು ವಿಶೇಷ ಫಲದಾಯಕವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ನೀವು ಸೋಮಾರಿತನವನ್ನು ತಪ್ಪಿಸುವುದು ತುಂಬಾ ಒಳ್ಳೆಯದು. ಇನ್ನು ಜ್ಯೇಷ್ಠ ಮಾಸದಲ್ಲಿ ಏನು ಮಾಡಬೇಕು? ಜ್ಯೇಷ್ಠ ಮಾಸದ ಪ್ರತಿಯೊಂದು ದಿನವೂ ಮುಂಜಾನೆ ಎದ್ದು ಸ್ನಾನವನ್ನು ಮಾಡಿ ಶುದ್ಧರಾದ ಬಳಿ ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಿ ಅಂದರೆ ಅರ್ಘ್ಯವನ್ನು ನೀಡುವುದು ಉತ್ತಮ. ಬಳಿಕ ಉಪವಾಸ ವ್ರತವನ್ನು ತೆಗೆದುಕೊಳ್ಬೇಕು. ಇದರೊಂದಿಗೆ ನೀವು ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಬೇಕು. ಈ ಕೆಲಸಗಳನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಹಾಗೂ ಶುಭವೆಂದು ನಂಬಲಾಗುತ್ತದೆ. ಇದಲ್ಲದೆ ಜ್ಯೇಷ್ಠ ಮಾಸದ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸುವುದು, ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದು ಕೂಡ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಜ್ಯೇಷ್ಠ ಮಾಸವನ್ನು ಶ್ರೇಷ್ಠ ಮಾಸವೆಂದು ಕರೆಯಲಾಗುತ್ತದೆ. ಈ ಮಾಸದಲ್ಲಿ ನೀವು ಮಾಡಿದಂತಹ ಮಂಗಳಕರ ಅಥವಾ ಶುಭ ಕೆಲಸಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುವುದು, ನಿಮ್ಮ ಜೀವನದಲ್ಲಿ ಎಲ್ಲ ಕೆಟ್ಟದ್ದನ್ನು ನಾಶ ಮಾಡುವುದು ಎನ್ನುವ ನಂಬಿಕೆ ಕೂಡ ಇದೆ. ಹಾಗಾಗಿ ಜ್ಯೇಷ್ಠ ಮಾಸದಲ್ಲಿ ಯಾವಾಗಲೂ ಒಳ್ಳೆಯ ಅಥವಾ ಶುಭ ಕೆಲಸವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ. ಒಳಿತಾಗಲಿದೆ. ಜೊತೆಗೆ ಈ 3 ರಾಶಿಯವರಿಗೆ, ಕಟಕ ರಾಶಿಯವರಿಗೆ, ಮಕರ ರಾಶಿಯವರಿಗೆ, ಧನು ರಾಶಿಯವರಿಗೆ ಸ್ನೇಹಿತರೆ, ಈ 3 ರಾಶಿಯವರಿಗೆ ಇಂದಿನಿಂದ ಶುಭ ಫಲಗಳನ್ನು ನೀಡಲಿದೆ ಅಂತಲೇ ಹೇಳಬಹುದು. ಹನುಮಂತನ ಆಶೀರ್ವಾದ ಸಿಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ರಿಸಲ್ಟನ್ನು ನೋಡಲಿದ್ದೀರಿ ಸ್ನೇಹಿತರೆ. ನೀವು ಕೂಡ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಹೇಳಿ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿದ್ದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನಾದರೂ ಇದ್ದರೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.